ಇನ್ನುಳಿದ 2.5 ವರ್ಷಗಳ ಕಾಲವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿರಲಿದ್ದಾರೆ. ಈ ಮೂಲಕ ದೇವರಾಜ ಅರಸರ ದಾಖಲೆ ಇರುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯ 5 ವರ್ಷ ಪೂರ್ಣಗೊಳಿಸಲಿದ್ದಾರೆ. ದೇವರಾಜ ಅರಸರ ದಾಖಲೆ ಮುರಿಯುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ದೀರ್ಘಾವಧಿ ಸಿಎಂ ದಾಖಲೆ ಬರೆಯಲಿರೋ ಸಿದ್ದು. ಹೀಗಾಗಿ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಸಂಭ್ರಮ. ಸಿಎಂ ಸಿದ್ದರಾಮಯ್ಯ ಎಲ್ಲಿ ಹೋದ್ರೂ ಕೂಡ 5 ವರ್ಷ ಕೂಡ ನಾನೇ ಸಿಎಂ, ಪೂರ್ಣಾವಧಿ ಸಿಎಂ ಅಂತ ಅವ್ರಿಗೂ ಕೂಡ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಆದರೆ DCM DK ಶಿವಕುಮಾರ್ ಅವರು ಸೈಲೆಂಟ್ ಆಗಿ ವಾರನ್ನ ಮಾಡ್ತಾ ಇರುವಂಥದ್ದು. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೂಡ ಒಂದು ರೀತಿಯ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆ ದೇವರಾಜ ಅರಸ್ ಅವರ ಒಂದು ಏನು ದಾಖಲೆ ಇದೆ, ಸಿಎಂ ದಾಖಲೆ, ಆ ದೀರ್ಘಾವಧಿ ಸಿಎಂ ದಾಖಲೆಯನ್ನು ಬ್ರೇಕ್ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ಆ ದಾಖಲೆಯನ್ನು ಬರೆಯಲಿದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳು ಸಂಭ್ರಮವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅವತ್ತಿನ ದಿನ ಏನು ಮಾಡಬೇಕು ಎನ್ನುವಂತಹ ಒಂದಷ್ಟು ಪ್ಲಾನ್ಸನ್ನು ಕೂಡ ಮಾಡಿಕೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡ್ತಾ ಹೋಗೋಣ. ಅಹಿಂದ ವರ್ಗಗಳ ಯುವ ಸಮೂಹದ ಸಂಭ್ರಮ. ಹೀಗಾಗಿ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಅಭಿಮಾನಿಗಳಿಂದ ನಾಟಿ ಕೋಳಿ ಔತಣಕೂಟವನ್ನು ಆಯೋಜನೆ ಮಾಡಲಾಗಿದೆ. ಜನವರಿ 6ನೇ ತಾರೀಕು ನಾಟಿ ಕೋಳಿ ಊಟ ಆಯೋಜನೆ. ಭವಾನಿ ನಗರದಲ್ಲಿ ಅಭಿಮಾನಿಗಳಿಂದ ಬಾಡೂಟ. ಬೆಂಗಳೂರು ತುಮಕೂರು ರಸ್ತೆಯ ಭವಾನಿ ನಗರ. ದೇವರಾಜ ಅರಸರ ದಾಖಲೆ ಮುರಿಯುವಂತಹ ವಿಶ್ವಾಸವನ್ನ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಬಳಗ ವ್ಯಕ್ತಪಡಿಸಿರುವಂಥದ್ದು. ಇದೇ ಸಂಭ್ರಮದಲ್ಲಿ ಅವರು ಕೂಡ ಒಂದು ಆಯೋಜನೆ ಮಾಡಿಕೊಂಡಿದ್ದಾರೆ. ಏನು ಅಂದರೆ, ಬೆಂಗಳೂರು ತುಮಕೂರು ರಸ್ತೆಯ ಭವಾನಿ ನಗರದಲ್ಲಿ ಅಭಿಮಾನಿಗಳು ಜನವರಿ 6ನೇ ತಾರೀಕು ನಾಟಿ ಕೋಳಿ ಊಟವನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಇಡೀ ಸಾರ್ವಜನಿಕರಿಗೆ ಅಹಿಂದ ವರ್ಗಗಳ ಯುವ ಸಮೂಹ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಈ ಕುರಿತಂತೆ ಅವರ ಪ್ಲಾನ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಈ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗ ಅಂದರೆ ಅಹಿಂದ ಯುವ ಸಮುದಾಯ ಎಲ್ಲ ಸೇರಿಬಿಟ್ಟು ಜನವರಿ 6ರಂದು ನಾಟಿ ಕೋಳಿ ಔತಣಕೂಟ ಅಂತ ಹೇಳ್ಬಿಟ್ಟು ಎಲ್ಲ ಸಮಾನ ಮನಸ್ಕರರ ಒಂದು ಸಮ್ಮೇಳನ ಮಾಡ್ತಾಯಿದ್ದೀವಿ. ಈ ಸಮ್ಮೇಳನ ಮಾಡುವ ಉದ್ದೇಶ ಅಂದರೆ, ಜನವರಿ 6ರಂದು ಸಿದ್ದರಾಮಯ್ಯವರು ಅತಿ ದೀರ್ಘಕಾಲದ ಮುಖ್ಯಮಂತ್ರಿ, ರಾಜ್ಯವನ್ನು ಆಳಿರ್ತಕ್ಕಂಥ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿದ್ದಾರೆ. ಅವತ್ತು ಈ ಸಂತೋಷಕೂಟ, ಹಾಗೆಯೇ ಈ ಹಿಂದುಳಿದ ವರ್ಗಗಳ ಒಂದು ಆಹಾರ ಪದ್ಧತಿಯ ಮೇಲೆ ಸಿದ್ದರಾಮಯ್ಯ ಅವರನ್ನು ವಿರೋಧಿಸುವಗೋಸ್ಕರ ಅವ್ರು ಮೀನು ತಿಂದು ದೇವಸ್ಥಾನಕ್ಕೆ ಹೋದರು, ಚಿಕನ್ ತಿಂದು ಅಲ್ಲಿ ಹೋದರು, ಇಲ್ಲಿ ಹೋದರು, ಆ ದಿನ ಚಿಕನ್ ತಿಂದರು, ಹನುಮ ಜಯಂತಿ ದಿನ ಚಿಕನ್ ತಿಂದರು ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಒಂದು ಏನು ಬ್ಲೇಮ್ಗಳನ್ನು ಮಾಡ್ತಾ ಇದ್ದಾರೆ. ಆ ಬ್ಲೇಮು ಸಿದ್ದರಾಮಯ್ಯ ಅವ್ರ ಮೇಲಲ್ಲ, ಇದು ಒಂದು ಜನಾಂಗದ ಈ ಅಹಿಂದ ವರ್ಗಗಳ ಆಹಾರ ಪದ್ಧತಿಯ ಮೇಲೆ ಅವ್ರು ಮಾಡ್ತಕ್ಕಂಥ ಒಂದು ಅಟ್ಯಾಕ್. ಅಂದರೆ ನಮ್ಮ ಆಹಾರ ಪದ್ಧತಿಯನ್ನು ಅವರು ನೇರವಾಗಿ ವಿರೋಧಿಸ್ಲಿಕ್ಕೆ ಆಗದೇನೆ ಇಂಡೈರೆಕ್ಟಾಗಿ ಏನು ವಿರೋಧಿಸಿಕೊಂಡು ನಮ್ಮ ಆಹಾರ ಪದ್ಧತಿಯ ವಿರುದ್ಧವಾದ ಅವ್ರ ಹೋರಾಟದ ವಿರುದ್ಧ ಕೂಡ ನಾವು ಈ ಪಬ್ಲಿಕ್ಕಾಗಿ ನಾಟಿ ಕೋಳಿ ಔತಣಕೂಟ ಮಾಡುವ ಮೂಲಕ ಅವರಿಗೂ ಒಂದು ಪ್ರತಿರೋಧ ಒಡ್ಡುವ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಅಭಿಷೇಕ್ ಅಭಿಷೇಕ್ ನನ್ನ ಧ್ವನಿ ಕೇಳಿಸ್ತಾ ಇತ್ತು ಅಂತಂದ್ರೆ, ಈಗಾಗಲೇ ಸಿದ್ದರಾಮಯ್ಯ ಅವರ ಒಂದು ದೀರ್ಘಾವಧಿ ಸಿಎಂ ಏನು ಈ ಒಂದು ದಾಖಲೆಯನ್ನು ಮುರಿಯುವಂತಹ ವಿಶ್ವಾಸವನ್ನು ಅವರ ಅಭಿಮಾನಿಗಳು ತೋರಿಸ್ತಾ ಇರುವಂಥದ್ದು. ಹಾಗೆ ಅವತ್ತಿನ ದಿನ ಏನೆಲ್ಲ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ, ಏನೆಲ್ಲ ಪ್ಲಾನ್ಸ್ ಇದೆ ಅವರ ಅಭಿಮಾನಿಗಳದ್ದು, ಈ ಕುರಿತಂತೆ ಡೀಟೇಲ್ಸನ್ನು ಕೊಡ್ತಾ ಹೋಗೋದಾದ್ರೆ. ಕಾವ್ಯ, ಖಂಡಿತ ನಾಯಕತ್ವ ಹಂಚಿಕೆ ಜಟಾಪಟಿ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಬಣದವರು
ಏನೋ ಒಂದಷ್ಟು ವಿಳಂಬ ನೀತಿಯನ್ನ ಅನುಸರಿಸ್ತಿರುವಂತದ್ದು. ಇದಕ್ಕೆ ಹೈಕಮಾಂಡ್ ಕೂಡ ಅದೇ ಆ ರೀತಿಯ ಒಂದು ಬೆಂಬಲನ ವ್ಯಕ್ತಪಡಿಸಿರುವಂತದ್ದು. ಇದಾಗಲೇ ಇಂದಿನ ದೇವರಾಜ ಅರಸು ದಾಖಲೆ ಏನಿದೆ, ಆ ಒಂದು ದಾಖಲೆನ ಸಿದ್ದರಾಮಯ್ಯವರು ಮುರಿಬೇಕೆಂಬ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗದ ನಾಯಕರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಹಾಗಾಗಿಯೇ ಎಷ್ಟು ದಿನ ಸಾಧ್ಯವಾದ್ರೆ ಎಷ್ಟು ದಿನಗಳ ಕಾಲ ವಿಳಂಬ ಆಗುತ್ತೋ ಅಷ್ಟು ದಿನ ಒಳಿತಾಗುತ್ತೆ ಎಂಬ ಒಂದು ಲೆಕ್ಕಾಚಾರದಲ್ಲಿ ಏನು ಸಿದ್ದರಾಮಯ್ಯ ಮತ್ತು ಅವರ ಒಂದು ಆಪ್ತ ಬಳಗದ ಶಾಸಕರ ಲೆಕ್ಕಾಚಾರ ಹಾಕ್ತಿದ್ದಾರೆ. ಹಾಗಾಗಿ ತುಮಕೂರಲ್ಲಿ ಇದೇ ಜನವರಿ 6ನೇ ತಾರೀಕು ಪ್ರಮುಖವಾಗಿ ಏನು ಸಿದ್ದರಾಮಯ್ಯ ಅಹಿಂದ ಬಣ್ಣದ ಏನು ನಾಯಕರು ಮತ್ತು ಅಲ್ಲಿನ ಒಂದು ಸ್ಥಳೀಯ ನಾಯಕರು ಸೇರ್ಕೊಂಡು ಸಾರ್ವಜನಿಕವಾಗಿ ನಾಟಿ ಕೋಳಿ ಸಾರು ಊಟವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಆಯೋಜನೆ ಕಾರ್ಯಕ್ರಮ ಏನು ಭವಾನಿ ಎಂಬ ಒಂದು ನಗರದಲ್ಲಿ ನಡೆಯುವಂತದ್ದು. ಅಲ್ಲಿ ಪ್ರಮುಖವಾಗಿ ಸಾರ್ವಜನಿಕರಿಗೆ ಮುಕ್ತವಾಗಿ ಆಹ್ವಾನ ಕೊಡಲಾಗಿದೆ. ಸಿದ್ದರಾಮಯ್ಯದ ಬೆಂಬಲಿತ ಒಂದಷ್ಟು ಶಾಸಕರು ಮತ್ತು ಒಂದು ಸ್ಥಳೀಯ ನಾಯಕರಿಂದ ಈ ಒಂದು ಆಯೋಜನೆ ಔತಣಕೂಟದ ಒಂದು ಆಯೋಜನೆ ಮಾಡಲಾಗಿದೆ. ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೂಡ ಏನೋ ಈ ಸಿಎಂ ಸ್ಥಾನವನ್ನ ಕೈ ಬಿಡಬಾರದು. ಜೊತೆಗೆ ದೇವರಾಜ ಅರಸು ಅವರು ಇನ್ನು ಲೆಕ್ಕಾಚಾರ ಇದೆ, ಅವರ ಒಂದು ದಾಖಲೆ ಏನಿದೆ ಅದನ್ನ ಸಿದ್ದರಾಮಯ್ಯವರು ಮುರಿಬೇಕೆಂಬ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಅವರ ಒಂದು ಅಭಿಮಾನಿಗಳಾಗಿರ್ಬೋದು ಮತ್ತು ಮುಖಂಡರಾಗಿರ್ಬೋದು ಒಂದಷ್ಟು ಅವ್ರದೇ ಆದಂತ ಒಂದು ಕಸರತ್ತನ್ನು ಮಾಡ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ತುಮಕೂರಲ್ಲಿ ಏನು ಪ್ರಮುಖವಾಗಿ ಸ್ಥಳೀಯ ಮುಖಂಡರು ಮತ್ತು ಸ್ಥಳೀಯ ಕಾರ್ಯಕರ್ತರು ಸೇರ್ಕೊಂಡು ಸಾರ್ವಜನಿಕವಾಗಿ ಜನವರಿ 6ನೇ ತಾರೀಕೊಂದು ನಾಟಿ ಕೋಳಿ ಸಾರು ಸೇರಿದಂತೆ ಪ್ರಮುಖ ಖಾದ್ಯಗಳನ್ನು ತಯಾರಿಸಿ ಏನು ಸಾರ್ವಜನಿಕವಾಗಿ ಔತಣಕೂಟ ಆಯೋಜನೆ ಮಾಡಿರುವಂತದ್ದು. ಸಹಜವಾಗಿ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಅವರ ಒಂದು ಬೆಂಬಲಿತ ಶಾಸಕರಿಗೆ ಇದು ಎಲ್ಲೊಂದ್ ಕಡೆ ನೈತಿಕ ಬೆಂಬಲ ಕೊಡುವಂತ ವಿಚಾರ ಕೂಡ ಆಗಿದೆ. ಹಾಗಾಗಿ ಇದು ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ಹೋಗುವಂತ ಒಂದು ಸಂದೇಶ ಕೂಡ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಈ ಒಂದು ಔತಣಕೂಟ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಸಿದ್ದರಾಮಯ್ಯಗೆ ಆಗ್ತಿರ್ತಕ್ಕಂಥ ಬೆಂಬಲ ಇದೆ, ಎಲ್ಲೊಂದ್ ಕಡೆ ಹೈಕಮಾಂಡ್ಗೆ ಸ್ಪಷ್ಟ ಬಂದ ಒಂದು ಸಂದೇಶ ಹೋಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಇದೀಗ ಸಿದ್ದರಾಮಯ್ಯ ವರ್ಧನ ಆಗಿ ಅಂದ್ರೆ ಸಿದ್ದರಾಮಯ್ಯಗೆ ಪ್ಲೇಸ್ಮೆಂಟ್ ಆಗ್ತಿದ್ರೆ ಡಿ.ಕೆ. ಶಿವಕುಮಾರ್ ತೆರೆ ಮೇಲೆಲ್ಲೇ ಮಾಡ್ತಿರ್ತಕ್ಕಂಥ ಕಸರತ್ತು ಏನಿದೆ ಅದೆಲ್ಲ ಕೂಡ ಒಂದು ಮೈನಸ್ ಆಗ್ತಿದೆ. ಹಾಗಾಗಿ ಇಂದು ಕೂಡ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗ್ತಿರುವಂತದ್ದು, ಅದು ಹೈಕಮಾಂಡ್ ನಾಯಕರು ಭೇಟಿ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಉಳಿದಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.